ಇಳಕಲ್ ತಾಲೂಕಿನ ಬಲಕುಂದಿ ತಾಂಡದ ಬಿಟಿಸಿ ಕಂಪನಿಯಲ್ಲಿ ಇರುವ ದುರ್ಗಾದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಆಚರಿಸದಂತೆ ಬಿಟಿಸಿ ಕಂಪನಿಗೆ ನ್ಯಾಯಾಲಯಕ್ಕೆ ಹೋಗಿದ್ದ ಕಾರಣ ಇಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದರು. ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ನ್ಯಾಯಾಲಯದಿಂದ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಡುವಂತೆ ನ್ಯಾಯಾಲಯದಿಂದ ಆದೇಶವನ್ನು ಪಡೆದುಕೊಂಡರು. ಗ್ರಾಮಸ್ಥರು ದುರ್ಗಾದೇವಿ ಜಾತ್ರಾ ಮಹೋತ್ಸವದಲ್ಲಿ ಸಂತೋಷದಿಂದ ಪಾಲ್ಗೊಂಡರು. ವರದಿಗಾರರು ನಬಿ ಹುಣಸಗಿ, ಜನಧ್ವನಿ ನ್ಯೂಸ್, ಇಳಕಲ್. ನಿನ್ನೆ ಧಾರವಾಡ ಹೈಕೋರ್ಟ್ ಈ ದುರ್ಗಾದೇವಿ ಏನು ಟೆಂಪಲ್ ಇತ್ತು ಅಲ್ಲಿ ಯಾವುದೇ ರೀತಿಯಿಂದ ಜಾತ್ರೆ ಮತ್ತು ಪ್ರೇಯರ್ ಮಾಡಬಾರ್ದಂತ ಒಂದು ಆದೇಶ ಮಾಡಿತ್ತು. ಇವತ್ತು ಸರ್ಕಾರದ ಪರವಾಗಿ ಅಲ್ಲಿ ಇರ್ತಕ್ಕಂಥ ಅಡಿಷನಲ್ ಅಡ್ವೊಕೇಟ್ ಜನರಲ್ ಅವರು ಜಿಲ್ಲಾಡಳಿತದ ಮುಖಾಂತರ ಅಲ್ಲಿ ಮತ್ತೆ ಒಂದು ರಿಟ್ ಫೈಲ್ ಮಾಡಿದ್ರು. ನಮಗೆ ಅನುಮತಿ ಕೊಡಬೇಕು ಇಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಇಲ್ಲಿ ಬಲಕುಂದಿ ತಾಂಡದವರಿಗೆ. ಅದರಂತೆ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶನ ಕೊಟ್ಟಿದೆ. ಅಲ್ಲಿ ಹೋಗ್ಬಿಟ್ಟು ಈ ಬಲಕುಂದಿ ಇರ್ತಕ್ಕಂಥ ತಾಂಡ ಗ್ರಾಮಸ್ಥರಿಗೆ ಮತ್ತು ಆಜುಬಾಜು ಇರ್ತಕ್ಕಂಥವ್ರಿಗೆ ಅಲ್ಲಿ ಹೋಗಿ ಅವ್ರದ್ದು ತಮ್ಮದು ಇಷ್ಟಾರ್ಥ ಏನು ಪೂಜೆ ಸಲ್ಲಿಸೋದಕ್ಕಿದೆ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಲ್ಲಿ ಆ ಸ್ಥಳದಲ್ಲಿ ಇರ್ತಕ್ಕಂಥದ್ದು ಯಾವುದೇ ರೀತಿಯಿಂದ ಬೇಟೆ ಮಾಡೋದಕ್ಕೆ ಮತ್ತು ಯಾವುದೇ ರೀತಿಯಿಂದ ಪ್ರಾಣಿ ಬಲಿ ಕೊಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಗ್ರಾಮಸ್ಥರಲ್ಲಿ ನಂದು ವಿನಂತಿ, ಏನು ಹೈಕೋರ್ಟ್ ಆದೇಶ ಕೊಟ್ಟದ್ದು ಅದನ್ನು ಹೈಕೋರ್ಟ್ ಆದೇಶನ ಪರಿಪಾಲನೆ ಮಾಡಬೇಕು. ಆದೇಶದ ವಿರುದ್ಧ ಯಾವುದೇ ರೀತಿಯಿಂದ ಅಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕದಕ್ಕೆ ಪೊಲೀಸ್ ಇಲಾಖೆ ಅವಕಾಶ ಕೊಡೋದಿಲ್ಲ ಎಂಬುದು ನಾನು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೀನಿ. ಇವತ್ತು ಸುಮಾರು 15ರಿಂದ 20 ದಿನದವರೆಗೂ ನಮ್ಮ ಹೋರಾಟ ನಿಂತಿಲ್ಲ. ಯಾಕಂದ್ರೆ ದುರ್ಗಾದೇವಿ ಇವತ್ತು ಈ ಬಿಟಿಸಿ ಕಂಪ್ನಿಯಲ್ಲಿ ಇಲ್ಲಂತ ಪ್ರೂಫ್ ಮಾಡಿದ್ರು ಅವರು. ಆದ್ರೆ ಇವತ್ತಿನ ದಿವಸ ನಮ್ಮ ದುರ್ಗಾದೇವಿ ಇದೇ ಇಂಥ ಜಾಗದಲ್ಲಿ ಅಂತ ಹೇಳಿ ಇವತ್ತು ಹೈಕೋರ್ಟ್ ಕೂಡ ನಮಗೆ ಅನುಮತಿ ಕೊಟ್ಟಿದೆ. ಯಾಕಂದ್ರೆ ಜಾತ್ರೆ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದೆ. ಹೀಗಾಗಿ ಇವತ್ತಿನ ದಿವಸ 15ರಿಂದ 20 ದಿವಸಗಳಿಗೆ ಹೋರಾಡಿದ್ರು ಕೂಡ ಇವತ್ತು ಪೊಲೀಸ್ ಇಲಾಖೆ ಮತ್ತೆ SP ಸಾಹೇಬರು ಮತ್ತು CPI ಜಿಲ್ಲಾಡಳಿತ ನಮಗೆ ಸರ್ಕಾರ ನಮಗೆ ಎಲ್ಲಾ ರೀತಿಯಿಂದ ನಮಗೆ ಅನುಮತಿ ಕೊಟ್ಟಿದೆ. ಹೀಗಾಗಿ ಇವತ್ತಿನ ದಿವಸ ಹೈಕೋರ್ಟ್ ಮುಖಾಂತರ ಇವತ್ತು ನಮ್ಮ ದೇವಿ ಇಂಥ ನಮ್ಮ ಜಾತ್ರೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಸರ್ಕಾರದ ಎಲ್ಲ ಆಫೀಸರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಈಗ 20-25 ದಿವಸ ತನ ಆದಿತ್ತು ಪ್ರತಿಭಟನೆ ನಡೆಯಕತ್ತಿದ್ದ ದುರ್ಗಾದೇವಿಯ ಜಾತ್ರೆ. ಇವತ್ತು 13ನೇ ತಾರೀಕು ಜಾತ್ರೆ ಇತ್ತು. ಅದಕ್ಕೆ ಈ ಬಿಟಿಸಿ ಕಂಪನಿಯವರು ಕೋರ್ಟ್ಲಿಂದ ಜಾತ್ರೆ ಮಾಡಬಾರ್ದಂತ ಅವರ ಕೋರ್ಟ್ ಆದೇಶ ಮಾಡಿದ. ಆ ಕೋರ್ಟ್ ಆದೇಶ ಸಂಬಂಧ ಇವತ್ತು ಕೋರ್ಟ್ಲಿಂದ ಹೈಕೋರ್ಟ್ಲಿಂದ ನಾವು ಜಾತ್ರೆ ಇವತ್ತು ಒಂದು ದಿವಸ 24 ತಾಸು ಜಾತ್ರೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಮಾಡುತ್ತಾ. ದುರ್ಗಾದೇವಿ ಜಾತ್ರೆ ಇರೋದು ಗುಡಿ ಇರೋದು ಸುಮಾರು 1000 ವರ್ಷ ಆಯ್ತು. 1000 ವರ್ಷದಿಂದ ದೇವಿ ಅಲ್ಲಿ ಅದಾಳ. ಆ ದೇವಿಗ ಗುಡಿ ಆ ಕಂಪನಿ ಬಿಟಿಸಿ ಕಂಪನಿಯರು ಆ ದುರ್ಗಾದೇವಿ ಗುಡಿಗೆ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿ ಆ ದುರ್ಗಾದೇವಿಯ ಗುಡಿ ಕೆಳಗಡೆ ಕಲ್ಲು ಬಂಡೆ ಇದೆ. ಆ ಬಂಡೆಗೆ ತೆಗಿಬೇಕಂತ ಅವ್ರು ಪ್ರಯತ್ನ ಮಾಡಿದ್ರು. ಆ ದುರ್ಗಾದೇವಿ ಅವರಿಗೆ ಕೊಟ್ಟಿಲ್ಲ. ಆ 1000 ಜನರಿಗೆ ಆ ದುರ್ಗಾದೇವಿ ಎಬ್ಬಿಸಿ ಆ ದುರ್ಗಾದೇವಿ ಈ ಜನರಿಗೆ ಮೈಯಲ್ಲಿ ಬಂದ ಆ ಜನರಿಗೆ ಉಬ್ಬಿಸಕತ್ತಾಳ. ಆ ಜನರ ಎಲ್ಲಾ ಶಾಂತಿಯಿಂದ ಇವತ್ತು ಜಾತ್ರೆ ನಾವು ಮಾಡ್ತೀವಿ.